ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿರಾ ಚಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಸ್ ಚಾಲಕನ ತಪ್ಪಿಗೆ 4 ಸಾವು. ಹುಲಿಗಿ ದರ್ಶನಕ್ಕೆ ಹೋಗಿ ವಾಪಸ್ಸಾಗುತ್ತಿದ್ದ ವೇಳೆ ದುರ್ಘಟನೆ. ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿದ್ದ ಸುಮಾರು 25ಕ್ಕೂ ಹೆಚ್ಚು ಜನರು. ರಾಧಾರಮಣ ನಟಿ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಸಾವು. ನಟಿ ಸಾವನ್ನಪ್ಪಿದ 4 ದಿನದ ಬಳಿಕ ನಟ ಚಂದು ಆತ್ಮಹತ್ಯೆ. ಒಂದೇ ವಾರ ಒಂದೇ ಧಾರಾವಾಹಿಯ 2 ಕಿರುತೆರೆ ನಟ ನಟಿ ಸಾವು. ಸಂಸದೆ ಮೇಲೆ ಹಲ್ಲೆ ಮಾಡಿದ ವಿಭವ್ ಕುಮಾರ್ ಮೇಲೆ ಎಫ್ಐಆರ್. ಕೇಜ್ರಿವಾಲ್ ಕ್ಷಮೆ ಕೇಳಬೇಕು ಅಂತ ನಿರ್ಮಲಾ ಸೀತಾರಾಮನ್ ಆಗ್ರಹ. ಸ್ವಾತಿ ಮಲಿವಾಲ್ ದೂರು ಆಧರಿಸಿದ ದೆಹಲಿ ಪೊಲೀಸರಿಂದ ಪ್ರಕರಣ. ಬೆಂಗಳೂರಿನಲ್ಲಿ ಇವತ್ತು ಐಪಿಎಲ್ ಹೈ ವೋಲ್ಟೇಜ್ ಪಂದ್ಯ. ಚೆನ್ನೈ ಬೆಂಗಳೂರು ತಂಡಗಳಿಂದ ಪ್ಲೇ ಆಫ್ಗೆ ಫೈಟ್. ಮತ್ತೊಂದು ಗೆಲುವಿನ ವಿಶ್ವಾಸದಲ್ಲಿ ನಮ್ಮ ಆರ್ಸಿಬಿ. ಬರಿಗಾಲಿನಲ್ಲೇ ಕೋರ್ಟ್ಗೆ ಹಾಜರಾಗಿದ್ದ ಮಾಜಿ ಸಚಿವ ರೇವಣ್ಣ. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ತೀರ್ಪು. ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾದ ರೇವಣ್ಣ. ನಟನ ಮದುವೆ ಯಾವಾಗ ಅಂತ ಕಾದು ಕುಳಿತ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರ್ತಾರೆ ಡಾರ್ಲಿಂಗ್ ಪ್ರಭಾಸ್. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನಟನ ಇನ್ಸ್ಟಾ ಸ್ಟೋರಿ. ಬಾಲಕ ಕರೆಂಟ್ ಹೊಡೆದು ಬಿದ್ದ ರಸ್ತೆಯಲ್ಲಿ ಹೋಗುತ್ತಿದ್ದ ಮಹಿಳೆ. ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ವುಮೆನ್ ಆದ ಡಾಕ್ಟರ್. ಏನು ಮಾಡಬೇಕು ಎಂದು ತೋಚದಿದ್ದಾಗ ದೇವರಂತೆ ಬಂದ ಲೇಡಿ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.